ಅಡ್ವೆಂಚರ್ ರೈಡ್ ಫೀಚರಿಂಗ್ ಚಿಗಣಿ ಬಾಯ್ಸ್. ಹುಷಾರಲ್ಲೇ, ಹುಷಾರಪ್ಪ. ನಮಸ್ಕಾರ ಕ್ಯೂಡಿಸ್. ಸೊ ಇವತ್ತು ನಾವು ನಗಾಡ್ಸ್ಬೇಡ್ರಪ್ಪ. ಇವತ್ತು ನಾವು ಎಲ್ಲ ನಮ್ಮ ಬಾಂಧವರೆಲ್ಲ ಸೇರಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಒಂದು ಒಳ್ಳೆ ವಾತಾವರಣ ಇರೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಎಲ್ಲ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಜಿಗಣಿಯ ಅತ್ಯದ್ಭುತ ಸ್ಥಳ ಜಿಗಣಿ ಕೆರೆ. ಶಬ್ಬಾ ನಮ್ಮಣ್ಣ ಅಣ್ಣ ಕಣ್ಣಲ್ಲಿ ಇರ್ಬೋದಲ್ವಣ್ಣ. ಇವರು ನಮ್ಮ ಮುಖೇಶ್ ಅಣ್ಣ. ನೀವು ಆಲ್ರೆಡಿ ಒಂದು ವ್ಲಾಗಲ್ಲಿ ನೋಡಿರ್ತೀರಾ. ಇಲ್ಲ ಅವರು ಏನೋ ಮಚ್ಚ ನೋಡಿ ಏನೋ ಅಂದ ಇಲ್ಲ. ಯಾರು ಈ ತರ ಎಲ್ಲ ಇನ್ಫ್ಲೂಯೆನ್ಸ್ ಆಗಬೇಡಿ. ಜಸ್ಟ್ ಯಾರೋ ಕುಡ್ದೋಗಿದ್ದಾರೆ, ಅದನ್ನ ಇಟ್ಟಿದೀವಿ ಅಷ್ಟೇ. ಇವನು ನನ್ನ ಬ್ರದರ್. ಆರ್ ಜೆ ಶಾಂತ್ ಅಂದ್ರೆ ಜಿಗ್ನಿಯಲ್ಲಿ ಫೇಮಸ್ ಅಂತೆ. ಇವರು ನಮ್ಮ ದರ್ಶನ್, ನಮ್ಮ ಡಿ ಬಾಸ್ ಇಲ್ಲಿದ್ದಾರೆ. ಇದರಲ್ಲಿ ಜಾಸ್ತಿ ಏನದು ಅಣ್ಣ ಬೀಪ್ ಸೌಂಡ್ಗಳು ಜಾಸ್ತಿ ಇರ್ತವೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಡಿ. ಸೊ ಇದು ಇವ್ರು ಮಾಡಿರೋ ಸಾಧನೆ ಅಂತೆ. ನಮಸ್ಕಾರ ಸರ್, ಏನ್ ಸಾಧನೆ ಮಾಡಿದೀರಾ ಸರ್ ನೀವು? ಅಲ್ಲಿ ನೋಡಿ ಸರ್, ಅಲ್ಲಿ ಮರದ ಕೆಳಗಡೆ ಏನೋ ಐತಲ್ಲ, ಏನ್ ಸರ್ ಅದು? ಅಷ್ಟೆಲ್ಲ ಏನ್ ಸರ್ ಇರೋದು? ಆ ಸಾಧನೆ ಯಾರ್ದು? ಸೊ ಪ್ರವೀಣ್ ಅಣ್ಣ ಅವ್ರೆ, ಏನ್ ಮಾಡ್ತಾ ಇದೀರಾ? ಚಿಕನ್ ಯಾವ್ದು ಹೆಸರಿಟ್ಟಿಲ್ವಾ ನೀವು? ಚಿಕನ್ ಗ್ರೇವಿ ಎಲ್ಲ ನಿಮ್ದೇ ಇಂಗ್ರೀಡಿಯೆಂಟ್ಸ್ ಎಲ್ಲ? ಹೌದು. ಆಕ್ಚುಲಿ ನಮ್ದಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು ಎಡ್ಡಕ್ಕೆ. ಇದು ನಮ್ದು. ಇದರಲ್ಲಿ ಎಣ್ಣೆ ಇಲ್ಲ, ಬರೀ ಚಿಕನ್ ಮಾಡೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಇರೋದು. ಸುಳ್ಳು ಹೇಳ್ತಾ ಇದೀನಾ? ಯಾರ್ದಿದು? ನಗಿದ್ರೆ ಎಲ್ಲ ಮೇಲಕ್ಕೆ ಬರ್ತೈತೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಇದೆಲ್ಲ ಹಾಕ್ಬಿಟ್ಟಿದ್ರು ಜೊತೆಗ. ಯಾರು ಕರ್ದ? ಕಾರ್ತಿಕಣ್ಣ ಇದು ಬರ್ಸಿ ಇಲ್ಲ ಹಾಕ್ಬೇಕು. ಏನು ಎಲ್ಲಾನು ಹಾಕ್ಬೇಕು. ಸಾಹುಕಾರ ಬುಚ್ಕಾರ ಈ ಸಂಘಕ್ಕೆ ಅಂದ್ರೆ ನಾನೇ ಹೊಸ ಎಂಟ್ರಿ ಆದ್ರೂ ಹಳೆ ತಲೆ, ಜಿಗಣಿಯ ಹಳೆ ತಲೆ ಎದ್ದೇಳಿ ಸರ್, ಬನ್ನಿ ಸರ್. ಹಾಯ್ ಅನ್ನಿ ಸರ್. ಹಾಯ್. ನಮ್ಮ ಕಾರ್ತಿಕ್ ಬ್ರೋ ಅವರು ಬಂದಿದ್ದಾರೆ. ಇವಾಗ ರುಚಿಯಾದ ಅಣ್ಣ, ರುಚಿಯಾಗಿರುತ್ತೆ ತಾನೆ. ಸೊ ನಡೀತಾ ಇದೆ ನಮ್ಮ ಕಾರ್ತಿಕ್ ಅಣ್ಣ ಅವರ ಕೈ ಚಳನೆ. ಪ್ರವೀಣ್ ಬ್ರೋಗ್ ಅಸಿಸ್ಟೆಂಟ್. ಕೈ ಚಳಕ್ಕೆ ಏನಿದ್ರು ಪ್ರವೀಣ್ ಅಣ್ಣ ಅವ್ರದ್ದು ಮಾಸ್ಟರ್ ಶೆಫ್ ಅವರು ಒಲೆ ಕಾಯಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಏನು ನಡೀತಾ ಇದೆ? ಇಲ್ಲಿ ಏನ್ ನಡೀತಾ ಇದೆ? ನೀನು ಅವ್ರ ಅಸಿಸ್ಟೆಂಟ್ ಆಗಿದ್ರೆ ಏನೇನ್ ಕಲ್ತಿದ್ಯಾ? ನಾನ್ ಮನೆಲ್ಲ ಮಾಡ್ತೀನಪ್ಪ, ಯೂಟ್ಯೂಬ್ ನೋಡ್ಕೊಂಡು. ಹಿಂಗೆಲ್ಲ ಮಾಡಲ್ಲ. ಓಕೆ, ನೀನ್ ಇವಾಗ ಗೀ ರೈಸ್ ಮಾಡ್ಬೇಕಾದ್ರೆ ಏನೇನ್ ಹಾಕ್ತಿಯಪ್ಪ? ಗೀ ರೈಸ್ ಮಾಡಕಂದ್ರೆ ಫಸ್ಟ್ ತುಪ್ಪ ಹಾಕಿ, ತುಪ್ಪಕ್ಕೆ ಗೀ ರೈಸ್ ತುಪ್ಪನೇ ಹಾಕೋದು. ಆಮೇಲೆ ತುಪ್ಪ ಹಾಕಿದ್ರೆ ಹೆಂಗಪ್ಪ ಮಾಡ್ತೀಯಾ? ಅಲ್ಲಿ ಸ್ವಲ್ಪ ಮೇಲ್ಗಡೆ ಎಕ್ಸ್ಟ್ರಾ ತುಪ್ಪ ಹಾಕೋಣ, ಚೆನ್ನಾಗಿರ್ಲಿ ಗೀ ರೈಸ್. ತುಪ್ಪದಲ್ಲೇ ಮಲ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆ ಕರೆಕ್ಟಾಗಿ ಹೋಗ್ತೀವಿ ತಾನೆ? ಮತ್ತೆ ಆರಾಮಾಗಿ ಹೋಯ್ತೀವಿ ತಾನೆ? ಇಷ್ಟೆಲ್ಲ ಮಾಡ್ತಾವ್ರೆ. ಇವಾಗ ತಿನ್ಬೇಕಾ ಬೇಡ ಅಂತ ನೀವೇ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ನಾನು ಕೊಡ್ಬೇಕಣ್ಣ? ಹಂಗ ತಿರ್ಗಿಸ್ಬೇಡ. ಮಾಡಿದಾಗೆಲ್ಲ ಅವ್ರೇನಪ್ಪ ಮಾಡೋದು, ಚೆನ್ನಾಗಿ ಮಾಡಿದಾರೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಟೇಸ್ಟು. ಯಾರು ಮಾಡ್ಲಿದ್ದು ಹೆಂಗ್ ತಿಂತೀರಿ? ಏನಾದ್ರು ಹೇಳು, ನಮ್ಮ ಮಾಮಂದು ಟೇಸ್ಟು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇವ್ರು ಮಾಡೋ ಅಡುಗೆಲಿ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿರುತ್ತೆ.
ಆಯ್ತಾ, ಅದ್ರ ಬಗ್ಗೆ ಪಾಪ ನೋಡಿ, ಎಣ್ಣೆ ಎಷ್ಟು ಮಾತಿಲ್ಲ. ನಿಷ್ಠಾವಂತವಾಗಿ ಹೇಳ್ತಾವ್ರೆ. ಏನಂತೀಯ ಮ್ಯಾಮ್? ಎಲ್ಲ ನಿನ್ ಬಗ್ಗೆ ಹೊಗಳ್ದ ಇವಾಗ. ಹೂನಪ್ಪ. ನೋಡ್ರಿ ಅವ್ರ ಮುಖ ಲಕ್ಷಣದಲ್ಲೇ ನಿಮ್ಗೆ ಕಾಣಿಸುತ್ತೆ ಅವ್ರು ಎಷ್ಟು ಮಟ್ಟಿಗೆ ಸಕಾಲಾಗಿ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಇನ್ನ ಕಾರ್ತಿಕ್ ಅಣ್ಣವ್ರು ಮುಂದುವರಿಸ್ತಾರೆ. ಗೀ ರೈಸ್ ಬಗ್ಗೆ ಓನ್ಲಿ ವೆಜ್ ಪಾರ್ಟ್ ಎಲ್ಲ ಅವರೇ ಮಾಡಿರೋದು. ಹಾ. ಗೀ ರೈಸ್ ಮಾಡ್ತಾ ಇದೀವಿ, ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ತಿನ್ಬಿಟ್ಟು ಹೇಳ್ತಾರೆ ಹೆಂಗೆ ಅಂತ, ಕಾಯ್ತಾ ಇರಿ. ಆಮೇಲೆ ಟೇಸ್ಟ್ ಮಾಡಿ ಆದ್ಮೇಲೆ ನೀವೆಲ್ಲ ರಿವ್ಯೂ ಕೊಡ್ತೀವಿ ಗೈಸ್. ಓಕೆನಾ? ನಾನು ಕಾಣಿಸ್ತೀನಾ ಈ ಸೈಡ್? ಕಾಣಿಸ್ತಾನೆ ಇಲ್ಲ. ನನ್ನ ತಮ್ಮಗೂ ಒಂದು ಶೌಟ್ ಔಟ್. ಅವ್ನು ಪಾಪ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾವನೆ. ಶಿಷ್ಯ ನೀನು ಕ್ಯಾಮ್ರಾ ಬೇಕಾದ್ರೆ ಹಿಂಗೆ ತಿರ್ಸ್ಕೊಂಡು ತೋರಿಸ್ಕೊ. ಶಾರ್ಟ್ ಔಟ್ ಅಲ್ಲ ಕಣೋ, ಶೌಟ್ ಔಟು. ದಿಸ್ ಇಸ್ ಮೈ ಬ್ರದರ್. ಇನ್ಮೇಲೆ ಇವನೇ ಎಡಿಟಿಂಗ್ ಕಲಿತಾನಂತೆ. ಇವನೇ ನನಗೆ ನೆಕ್ಸ್ಟ್ ಎಡಿಟರ್. ನಾನು ಸಂಬಳ 50,000 ಕೊಡ್ಬೇಕಂತೆ ಇನ್ಮೇಲೆ. 60,000. ಓಕೆ ಗೈಸ್, ಕೊನೆಗೂ ಸತತ ಪ್ರಯತ್ನಗಳ ನಂತರ ಒಂದು 3 to 4 hours ಆದಮೇಲೆ ನಮ್ಮದು ತಯಾರಾಗಿದೆ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ. ಪ್ರಸಾದ ತಗೊತಾ ಇದ್ದೀರಾ? ನಮ್ಮ ನಾನು ರಿವ್ಯೂ ಕೇಳೋಕ್ಕಿಂತ ಮುಂಚೆನೇ ಹೇಳ್ಬಿಟ್ಟ. ಕರೆಕ್ಟಾಗಿ ಹೇಳೋ ಹೋಗ್ಲಿ. मोहब्बत की है दास्तां.